17/2/2025 ಈ ಜಿಲ್ಲಾ ಅಪ್ನಾಂಸ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುತ್ತೇನೆ. ಈ ಅಧಿಕಾರ ವಹಿಸಿಕೊಳ್ಳಬೇಕಾದ್ರೆ ನಮ್ಮ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಎಲ್ಲರೂ ಸೇರಿ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಅಪ್ಕಾಮ್ಸ್ ಅಲ್ಲಿ ನಾವು ಅಧಿಕಾರ ವಹಿಸ್ಕೊಂಡಂತ ತಕ್ಷಣ ನಾವು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದ್ದೀವಿ. ಈ ಮೈಸೂರು ಬರ್ತಕ್ಕಂಥ MLA ಭೇಟಿ ಮಾಡಿದ್ದೀವಿ. ಎಲ್ಲರಿಗೂ ಭೇಟಿ ಮಾಡಿ ನಾವು ನಮ್ಮ ಆಪ್ಕಾಮ್ಸ್ಗೆ ಏನಾಗಬೇಕು ಬಿಡಬೇಕು ಎಲ್ಲ ವಿಷಯಗಳು ಅವ್ರ ಜೊತೆ ಚರ್ಚೆ ಮಾಡಿ ಅವರೆಲ್ಲ ಭರವಸೆಯನ್ನು ಕೂಡ ಕೊಟ್ಟಿರುತ್ತಾರೆ. ಕೊಟ್ಟು ನಮ್ಗೆ ಈಗ ಆತ್ಮ ಅಭಿವೃದ್ಧಿಗೆ ಏನು ಬೇಕು ಎಲ್ಲ ಸಹಾಯ ಮಾಡ್ತಿದ್ದಾಳೆ. ಜೊತೆಗೆ ನಮ್ಗೇನು ಹಾಸ್ಟೆಲ್ಗಳಿದ್ದು ಹಾಸ್ಟೆಲ್ಗಳಲ್ಲೂ ಕೂಡ ಈ ಹಿಂದುಳಿದ ವರ್ಗ ಆಯಾ ಹಾಸ್ಟೆಲ್ ಆಗಿರ್ಬೋದು, ಯೂನಿವರ್ಸಿಟಿ ಹಾಸ್ಟೆಲ್ ಆಗಿರ್ಬೋದು, ಮೈಸೂರು ಜೈಲ್ ಆಗಿರ್ಬೋದು, ಎಲ್ಲ ಹಾಸ್ಟೆಲ್ ಕೂಡ ನಮ್ಮ ಆಪ್ಕಾಮ್ಸ್ಗೆ ಕೊಡಿ ಅಂತ ಎಲ್ಲ ಮನವಿ ಮಾಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಅವರು ಕೂಡ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಇರೋದು 38 ಅಂಗಡಿ ಮಳಿಗೆ ಮಾತ್ರ ಇರೋದು. ಅದರಿಂದ ರೈತರು ತರಕಾರಿ ಜಾಸ್ತಿ ತಂದ್ರೆ ಅದನ್ನ ನಾವು ಸೇಲ್ ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ. ಅಂಗಡಿಗಳಲ್ಲಿ ರೈತರು ತರ್ತಕ್ಕಂಥ ಮಾಲನ್ನು ನಾವು ಸೇಲ್ ಮಾಡಕ್ಕೆ ನಮ್ ಕೈಲಿ ಆಯ್ತಾ ಇಲ್ಲ. ಅದರಿಂದ ಹಾಸ್ಟೆಲ್ಗಳಿಗೆ, ಯೂನಿವರ್ಸಿಟಿಗಳಿಗೆ, ಜೈಲುಗಳಿಗೆ ಇಂಥ ಮೈಸೂರು ಜಿಲ್ಲೆ ಯಾವುದೇ ಹಾಸ್ಟೆಲ್ ಬರ್ತದೆ ಎಲ್ಲ ಹಾಸ್ಟೆಲ್ಗೆ ನಮ್ಗೆ ಸರ್ಕಾರ ವತಿಯಿಂದ ಪರ್ಮಿಷನ್ ಕೊಟ್ರೆ, ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ. ಮನವಿ ಪ್ರಕಾರ ನಮ್ಗೆ ಪರ್ಮಿಷನ್ ಕೊಟ್ರೆ ನಾವು ಇನ್ನೂ ಹೆಚ್ಚಿನ ರೈತರಿಗೆ ಅನುಕೂಲ ಮಾಡೋಕ್ಕಾಗ್ಲಿ, ಇಲ್ಲಿ ಸಿಬ್ಬಂದಿಗಳಿಗೆ ಇರತಕ್ಕಂಥವ್ರಿಗೂ ಅನುಕೂಲ ಮಾಡೋಕ್ಕಾಗಲಿ, ಎಲ್ಲ ಮಾಡೋಕ್ಕಾಗಿ ನಮ್ಗೆ ಅನುಕೂಲ ಆಯ್ತು ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಡೆವಲಪ್ ಆಗಕ್ಕೆ ಈಗ ನಮ್ಗೆ 5 ಕೋಟಿ ರೂಪಾಯಿ ಹಣ ಸದ್ಯಕ್ಕೆ ಬೇಕಾಗಿದೆ. ಎಲ್ಲ ಸಿಬ್ಬಂದಿ ಗ್ರಾಜ್ಯುಯೇಟ್ ಇರ್ಬೋದು, ಅಂಗಡಿ ರಿಪೇರಿ ಇರ್ಬೋದು, ಈ ಬಿಲ್ಡಿಂಗ್ ರಿಪೇರಿ ಇರ್ಬೋದು. ಆಮೇಲೆ ನಮ್ಗೆ ವೆಹಿಕಲ್ಗಳದ್ದು ಪ್ರಾಬ್ಲಮ್ ಇದೆ. ಎಲ್ಲ ಅಂಗಡಿಗಳಿಗೂ ವೆಹಿಕಲ್ ತರಕಾರಿ ಹಣ್ಣು ಹಪ್ಪಳ ಸಾಗಿಸಕ್ಕೆ ತೊಂದರೆ ಇದೆ. ಅವಕ್ಕೆಲ್ಲ ಸೇರಿ 5 ಕೋಟಿ ರೂಪಾಯಿ ಎಸ್ಟಿಮೇಟ್ ಕೊಟ್ಟಿದ್ದೀವಿ. ಆಲ್ರೆಡಿ ಸಿದ್ದರಾಮಯ್ಯ ಅವರು ಮನವಿ ಕೊಟ್ಟಿದ್ದೀವಿ. ಮನೆಗೆ ಬಂದು ಎಲ್ಲ ಮೌಖಿಕವಾಗಿ ಹೇಳಿದ್ರೆ ಮೇಡಮ್ ಅವರೆಲ್ಲ, ಈಗ ನಾವು ಒಬ್ಬ ರೈತ ಮಿನಿಮಮ್ 1 ಟನ್ 2 ಟನ್ 3 ಟನ್ ಬಾಳ ತತ್ತಾನೆ. ನಮ್ಮಲ್ಲಿ ಖರ್ಚಾಗ ಡೈಲಿ 1 ಟನ್ 2 ಟನ್. ಎಲ್ಲ ರೈತರಿಗೂ ನಾವು ಅವಕಾಶ ಕೊಡ್ಬೇಕು. ಅದರಿಂದ ನಮ್ಗೆ ಸೇಲ್ ಮಾಡಕ್ ಐತಲ್ಲ. ಅದರಿಂದ ಜಾಸ್ತಿ ಇನ್ನೂ ಹೆಚ್ಚಿನ ಮಳಿಗೆಗಳು ಎಲ್ಲ ಆಸ್ಪತ್ರೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಎಲ್ಲ ಕೊಟ್ರೆ ಆ ರೈತರದ್ದು ಬರದಂತ ಮಾಲೆಲ್ಲ ನಾವು ಸಾಕ್ಷಿ ಉನ್ನತ ಮಟ್ಟದ ಬೆಲೆ ಕೊಡಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಅನಾನುಕೂಲ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ CM ನಮ್ಮ ಊರಿನವರು ಆಗಿರೋದ್ರಿಂದ ಅವರೆಲ್ಲ ಹಾಸ್ಟೆಲ್ಗಳು, ಯೂನಿವರ್ಸಿಟಿಗಳು, ಜೈಲುಗಳೆಲ್ಲ ಕೊಟ್ರೆ ಅದೆಲ್ಲ ಸಮಸ್ಯೆ ಬಗೆಹರಿತದೆ. ಅದು ಅವರು ಅಧ್ಯಕ್ಷರು ಅವರು ಸಮರ್ಪಿದ್ದೆಲ್ಲ ಮಾಡಿದಾರೆ. ಇನ್ನೂ ಕೆಲಸ ಆಗಿಲ್ಲ. ಅದನ್ನ ಮುಂದುವರಿಸ್ಬಿಟ್ಟು ದಯಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಾರಿ ಸಪೋರ್ಟ್ ಆಗಿಲ್ಲ, ಅದು ಸಮರ್ಪಕ ಆಗಿಲ್ಲ. ಹೌದು ಸರ್. ಕಾರಣ ಅಂದ್ರೆ ಈಗ ನಗರ ಪಾಲಿಕೆಯಲ್ಲೆಲ್ಲ ಕೋಪರೇಷನ್ ಇಲ್ಲ ಸರ್, ಕೋಪರೇಷನ್ ಇಲ್ಲ. ಆಮೇಲೆ ಈಗ ಮೂಡೋದು ಇದು ಪಾರ್ಕಲ್ಲೆಲ್ಲ ಕೊಡಲ್ಲ ಅಂತ ಏನೋ ನೋಟಿಸ್ ಬಂದಿದೆ ನಮ್ಗೆ. ಯಾವ್ದು ಪ್ರೈವೇಟ್ಗೆ ಯಾವ್ದಕ್ಕೂ ನಾವು ಸಂಘ ಸಂಸ್ಥೆ ಕೊಡಿಲ್ಲ ಅಂತ ಅದೊಂದು ಕಾರಣ ಹೇಳ್ತಾರೆ. ನಾವೆಲ್ಲ ಸುತ್ತು ಎಲ್ಲಾರು ಮನವಿ ಕೊಟ್ಟಿದ್ದೀವಿ, ಇನ್ನೂ ಆಗಿಲ್ಲ. ಈಗ ಜಿಲ್ಲೆಯಲ್ಲಿ SC ಮದಪ್ಪರು ಉಸ್ತುವಾರಿ ಸಚಿವರಾಗಿರೋದ್ರಿಂದ, CM ನಮ್ಮ ಮೈಸೂರು ಆಗಿರೋದ್ರಿಂದ ಅದನ್ನ ಹೆಚ್ಚಿನ ಗಮನ ಹರಿಸಿ ಮಾಡ್ತೀವಿ ಸರ್. ನೋಡಂಗೆ ಮಾಡ್ತೀವಿ ಸರ್, ಪ್ರಯತ್ನ ಪಡ್ತೀವಿ ಸರ್. ನನ್ನ ಅವಧಿಯಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಆತ್ಮ ಮಳಿಗೆ ತೆಗಿಬೇಕಂತ ಒಂದು ಕನಸು ಕಂಡಿದ್ದೀನಿ ಸರ್. ರೈತರು ಎಷ್ಟೇ ಪದಾರ್ಥ ತಂದ್ರು ಕೂಡ ಅದನ್ನ ಆಪ್ಕಾಮ್ಸ್ ಮುಖಾಂತರ ಸಾಗಿಸುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್. ಹಾಸ್ಟೆಲ್ಗಳೆಲ್ಲ ಬಂದಾಗ ನಾವು ಎಲ್ಲರೂ ಅನುಕೂಲ ಮಾಡ್ಬೋದು ಅನ್ಸ್ಕೊಂಡಿದ್ದೀನಿ ಸರ್. ಆಮೇಲೆ ನಮ್ಮ ನೌಕರು ಎಷ್ಟು ಆದಾಯ ಮಾಡಿ ನಮ್ಮ ನೌಕರು ಕೂಡ ಸ್ವಲ್ಪ ಈಗ ಎಲ್ಲ ಸಂಬಳ ಎಲ್ಲ ಸ್ವಲ್ಪ ಕಡಿಮೆ ಇದೆ ಸರ್. ಈಗ ಇವತ್ತಿನ ಮಟ್ಟದಲ್ಲಿ ಸಂಬಳ ಕಡಿಮೆ ಇದೆ. ಅವರು ಕೂಡ ಸಂತೋಷವಾಗಿ ಆಪ್ಕಾಮ್ಸ್ ಇಂದ ಒಳ್ಳೆ ಜೀವನ ಸಾಗಿಸ್ಬೇಕು, ಹಂಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ಇಲ್ಲ ಸರ್, ನೌಕರನ್ನ ನೇಮಕಾತಿ ಮಾಡೋದ್ರಲ್ಲಿ ನಮ್ಗೇನು ವಿಳಂಬ ನೀತಿ ಅನುಭವಿಸ್ತಾ ಇಲ್ಲ. ನಮ್ಗೆ ಆಪ್ಕಾಮ್ಸ್ ಸದ್ಯಕ್ಕೆ ಆಪ್ಕಾಮ್ಸ್ ಸ್ವಲ್ಪ ಈಗ ನಷ್ಟದಲ್ಲಿ ಇರೋದ್ರಿಂದ ನಮ್ಗೆ ನಷ್ಟ ಏನಿಲ್ಲ.
ಈ ಸಿಕ್ಕವ್ರು ಎಲ್ಲ ನಿವೃತ್ತಿ ಆಯ್ತಿದ್ರೆ ನೌಕರೆಲ್ಲ ಅದು ಗ್ರಾಜ್ಯುಟಿ ಕೊಟ್ಟು ನಮ್ಗೆ ನಷ್ಟ ಬರ್ತದೆ. ಆ ನಷ್ಟನ ನಮ್ಗೆ ಸರ್ಕಾರ ಕಳಿಸಿದಾಗ ಅವರು ನಿಮ್ಮ ಆತ್ಮ ನಷ್ಟದಲ್ಲಿದೆ ಅಂತ ನಮ್ಗೆ ನೌಕರರು ನೇಮಕ ಮಾಡಕ್ಕೆ ಅವ್ರು ಪರ್ಮಿಷನ್ ಕೊಡ್ತಲ್ಲ. ಈಗ ನೆಕ್ಸ್ಟ್ ಪುನಃ ಮನವಿ ಕೊಟ್ಟಿದ್ವಿ ಸರ್. ನೆಕ್ಸ್ಟ್ ಟೈಮ್ ಕೊಟ್ಟರೆ ಸಿಬ್ಬಂದಿನ ಆದಷ್ಟು ಬೇಗ ಮಾಡ್ತೀವಿ ಸರ್. ಈಗ ತಾಲೂಕು ಮಟ್ಟದಲ್ಲಿ ಸರಿಯಾಗಿ ನಿರ್ವಹಿಸ್ತಿಲ್ಲ ಅಂತ ಆರೋಪ ಇರೋಕೆ ಏನ್ ಕಾರಣ ಅಂದ್ರೆ ಸರ್, ಈಗ ಇಲ್ಲದೆ ಇರೋದು 38 ಮೊಳಗಿನ ಮಾತ್ರ. ಒಬ್ಬ ರೈತ ಈಗ ಒಂದು 200 ಕೆಜಿ 300 ಕೆಜಿ ತರ್ತಾನೆ. ನಮ್ ತರ 38 ಮೊಳಗೆ ಕೆಲವು ಅಕ್ಕಪಕ್ಕ ಎಲ್ಲ ತರಕಾರಿ ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟು ಸರಿಯಾಗಿ ಅಲ್ಲೂ ಸೇಲ್ ಆಯ್ತಲ್ಲ. ಇರೋದೊಂದು ನಾವು ಲಾಭದಲ್ಲಿ ಇದೀವಿ ಸರ್. ಈಗ ವ್ಯಾಪಾರ ಲಾಭದಲ್ಲಿ ಇದ್ದೀವಿ, ಹೂಡಿಕೆ ನಷ್ಟದಲ್ಲಿ ಇದೀವಿ. ಅಂದ್ರೆ ಗ್ರಾಜ್ಯುಟಿ ಕೊಡ್ತೀವಲ್ಲ ಅದು ಸ್ವಲ್ಪ ಅಷ್ಟೇ ಗೊತ್ತಾಯ್ತು. ಸುಮಾರು 2 ಕೋಟಿ ನಷ್ಟದಲ್ಲಿ ಇದೀವಿ. ಕೋಟಿ ನಷ್ಟ. ನಮ್ಗೆ ವ್ಯಾಪಾರ ವಹಿವಾಟಲ್ಲಿ ದಿನವೇ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಅದನ್ನು ಪ್ರಾಫಿಟ್ ಸರ್ಕಾರಗಳು ನಮ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ನಾವು ಈಗ ನೀವು ನೇಮಕಾತಿ ವಿಚಾರ ಕೇಳಿದ್ರಿ. ನೇಮಕಾತಿ ವಿಚಾರವಾಗಿ ಆಪ್ಕಾಮ್ಸ್ ಯಾವಾಗ 2003ರಲ್ಲಿ ಇಲ್ಲಿ ಮೈಸೂರಿಗೆ ಬೈಫಾರ್ಕೇಶನ್ ಆಯ್ತು, ಅದು ಆಪ್ಕಾಮ್ಸ್ ಯಾವತ್ತು ಸ್ಥಾಪನೆ ಆಯ್ತು ಕರ್ನಾಟಕ ರಾಜ್ಯದಲ್ಲಿ, ಅವತ್ತಿಂದ ಇವತ್ತವರೆಗೂ ಹೊಸ ರಿಕ್ರೂಟ್ಮೆಂಟ್ ಒಂದೂ ಮಾಡಿಲ್ಲ. ಅವತ್ತೇನು ಒಂದು ನೌಕರರು ಅಂತ ಹೇಳಿ ಪರ್ಮನೆಂಟ್ ಎಂಪ್ಲಾಯ್ಸ್ ಅಂತ ಮಾಡೋರು ಅದ್ಬಿಟ್ರೆ ಇವತ್ತವರೆಗೂ ರಿಟೈರ್ಡ್ ಆದವ್ರು ಆಗೇ ಇದ್ದಾರೆ. ಖರ್ಚು ಕಾಣ್ತಾರೆ, ಖರ್ಚು ಕಾಣ್ತಾರೆ. ಇಲ್ಲಿ ಬರೋ ನಿಯೋಗ ಎಲ್ಲ ನಾವೆಲ್ಲ ರೈತರ ಮಕ್ಕಳು ಇದ್ದೀವಿ. ನಾವೆಲ್ಲ ಫಾರ್ಮರ್ಸ್ ಕುಟುಂಬದಿಂದ ಬಂದಿರೋದು. ನಾವೆಲ್ಲ ರೈತರು. ನಮ್ಮ ಪದಾರ್ಥಗಳಿಗೆ ನಾವು ವೈಜ್ಞಾನಿಕ ಬೆಲೆ ಕೊಟ್ಟು ತಗೋಬೇಕು ಕಾಳಜಿ ಇದೆ, ಆಸಕ್ತಿನೂ ಇದೆ. ರೈತರು ಕೊಡುವಂತದ್ನ ತಕೊಂಡು ನಾವು ಸೇಲ್ಸ್ ಮಾಡೋಂತ ಶಕ್ತಿ ಆಪ್ಕಾಮ್ಸ್ಗಿಲ್ಲ. ನಾವು ಇವತ್ತು ಏನ್ ವಹಿವಾಟು ಮಾಡ್ತಾ ಇದೀವಿ, ನಾವು ವಾರ್ಷಿಕ ವಹಿವಾಟು ನಮ್ದು ಒಂದು 15 ಕೋಟಿ ಇದೆ. ಇದೇ ವಹಿವಾಟು ಒಂದು 150 ಕೋಟಿವರೆಗೂ ಆಗ್ಬೇಕು. ನಮ್ದು ಕಾರ್ಪೊರೇಟ್ ಸಂಸ್ಥೆಯಾಗಿ ಬೆಳಿಬೇಕು ಆಪ್ಕಾಮ್ಸ್. ಇನ್ನು ಅಲ್ಲಿವರೆಗೂ ಇದೇ ಕಥೆ ಆಗ್ತದೆ. ನಾವು ಹೋಲ್ಸೇಲ್ ಆಗಿ ಬಲ್ಕ್ ಆಗಿ ರೈತರ ಹತ್ರ ಯಾವತ್ತು ಬಿಸ್ನೆಸ್ ಮಾಡಲ್ಲ. ಅಲ್ಲಿವರೆಗೂ ನಾವು ಬರೀ ಇದೊಂದು ಸಹಕಾರ ಸಂಘ, ಒಂದು ಸೊಸೈಟಿಯಾಗಿ ನಾವು ಕಾರ್ಯನಿರ್ವಹಿಸ್ಕೊಂಡೇ ಬರ್ತಾ ಇದೀವಿ. ಇದಕ್ಕೆ ಸರ್ಕಾರಗಳು ಒಂದು ಸಹಾಯಧನ ಕೊಡೋ ಮುಖಾಂತರ, ಉತ್ತೇಜನಗಳು ಕೊಡೋ ಮುಖಾಂತರ, ಫಂಡ್ಸ್ಗಳು ಕೊಡೋ ಮುಖಾಂತರ ಮಾಡಿದ್ರೆ ಆಪ್ಕಾಮ್ಸ್ ಮುಂದಿನ ದಿನಗಳಲ್ಲಿ ನಮ್ಮ ಈ ಜಿಲ್ಲೆಯಲ್ಲ ಇಡೀ ರಾಜ್ಯದ ಒಂದು ಹಿತಾಸಕ್ತಿ ಕಾಯ್ಲಿಕ್ಕೆ ಬಹಳ ಸಹಕಾರಿ ಆಗ್ತದೆ. ಸುಮ್ಮನೆ ಯಾವ್ದಾವ್ದೋ ಸಂಸ್ಥೆಗಳು ಕೊಡ್ತಾರೆ, ಎಲ್ಲೆಲ್ಲೋ ಬೆಂಬಲ ಬೆಲೆ ಎಲ್ಲೆಲ್ಲೋ ಕೊಡ್ತಾರೆ, ಎಲ್ಲೆಲ್ಲೋ ಫ್ರಾಡ್ಸ್ ಆಗ್ತದೆ. ಅಂತದನ್ನ ಯಾರ್ಯಾರಿಗೋ ತಗೊಂಡೋಗಿ ಕೊಡ್ತಾರೆ. ಇಲ್ಲಿ ಆಪ್ಕಾಮ್ಸ್ ಅಲ್ಲಿ ನೈಜವಾದಂತ ರೈತರು, ಇದು ರೈತರ ಸಂಸ್ಥೆ. 5,000 ಜನ ರೈತರು ಇವತ್ತು ಇಲ್ಲಿರೋದು. ಇದೇ ಸಂಸ್ಥೆಗೆ 5 ಲಕ್ಷ ಜನ ರೈತ ಸದಸ್ಯರ ಬಗ್ಗೆ ಮಾಡ್ಕೊಂತ ಶಕ್ತಿ, ಅಷ್ಟೊಂದು ವಿಸ್ತಾರವಾದಂತ ಒಂದು ವಿಸ್ತಾರವಾಗಿದೆ ಮೈಸೂರು ಜಿಲ್ಲೆ. ವಿಸ್ತಾರವಾದಂತ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಏನಿದೆ ಅಂದ್ರೆ ಎಲ್ಲ ಹಣಕಾಸಿನ ಕೊರತೆ. ನಾವು ಡೇ 1 ಇಂದ ನಾವು ಇಲ್ಲಿ 2013ರಲ್ಲಿ ನಾವೆಲ್ಲ ನಮ್ಮ ಬೋರ್ಡ್ ಎಲೆಕ್ಟ್ ಆಗಿದ್ದೀವಿ. ಈಗಾಗಲೇ ನಮ್ದು 2ನೇ ಬೋರ್ಡ್ ಇದು. ಅದ್ರ 2ನೇ ಸರಿ ನಾವು ಎಲೆಕ್ಟ್ ಆಗಿದ್ದೀವಿ. ಅವತ್ತಿಂದಲೂ ಪ್ರಯತ್ನಗಳು ಮಾಡ್ತಾನೆ ಬಂದಿದ್ದೀವಿ ಹೊರತು ಇದು ಬರೀ ಸಿಟಿಗೆ ಸೀಮಿತ ಆಗಿದೆ. ಅದು ಸಿಟಿನಲ್ಲಿ ಹಳೆಯ ಸಿಟಿ ಏನಿದೆ ರಿಂಗ್ ರೋಡ್ ನೋಡಿದ್ರೆ ರಿಂಗ್ ರೋಡ್ ಇಂದ ಆಚೆ ಒಂದು ಔಟ್ಲೆಟ್ ಮಾಡಕ್ ಆಗ್ತಲ್ಲ ನಾವು. ಅಂತ ಒಂದು ಪರಿಸ್ಥಿತಿ ಇದೀವಿ. ಅಧ್ಯಕ್ಷರಾದ್ಮೇಲೆ ಭೇಟಿ ಮಾಡಿದ್ವಿ. ಅವರು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಅಧ್ಯಕ್ಷ ಆದ್ಮೇಲೆ. ಮತ್ತೆ ನಮ್ಮ ಮೈಸೂರು ನಗರದಲ್ಲಿ ಇರ್ತಕ್ಕಂಥ 3 ಕ್ಷೇತ್ರದಲ್ಲಿ ಇರ್ತಕ್ಕಂಥ MLAಗಳನ್ನ ಭೇಟಿ ಮಾಡಿ ಅವ್ರನ್ನ ಮನವಿ ಮಾಡಿದಾಗ ನಿಮ್ಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಕೊಂಡ ಕೊಡ್ತೀವಿ ಅಂತ ಹೇಳಿ ಅವರು ಸಹ ನಮ್ಗೆ ಒಂದು ಆಶಾಭಾವನೆಯನ್ನ ಹೇಳಿದ್ದಾರೆ ನಮ್ಗೆ. ಮತ್ತೆ ಎಲ್ಲೆಲ್ಲಿ ಕಾರ್ನರ್ ಇದೆ ಅಂಗಡಿಗಳು ಅದನ್ನ ಹೈಟೆಕ್ ಆಗಿ ಮಾಡಿ ಅಂತನೂ ಅಧ್ಯಕ್ಷರು ಮನವಿ ಮಾಡಿದಾಗ ಅದನ್ನು ಸಹ ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಆಪ್ಕಾಮ್ಸ್ ನಾವು ಬರೀ ಉನ್ನತ ಮಟ್ಟಕ್ಕೆ ತಗೋಗ್ತೀವಿ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. 97 ಜನದಲ್ಲಿ 50% ರಿಟೈರ್ಡ್ ಆಗ್ಬಿಡೋರೆ. ಹೊಸದಾಗಿ ನಾವ್ ಯಾರು ರೆಕ್ರೂಟ್ಮೆಂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲದಕ್ಕೂ ಕಾನೂನು ಕೊಡ್ತೀವಿ. ನಾವು ಎಲ್ಲ ಡೈರೆಕ್ಟರ್ ಹತ್ರ ನಮ್ಮ ಒಂದು ನಿಯೋಗನೆ ಹೋಗಿ ಬೆಂಗಳೂರಿಗೆ ಹೋಗಿ ಬಹಳ ಶ್ರಮ ಪಟ್ಟಿದ್ದೀವಿ. ಮಿನಿಸ್ಟರ್ ಹತ್ರ ಹೋಗಿದ್ದೀವಿ, CM ಹತ್ರ ಹೋಗಿದ್ದೀವಿ, ಎಲ್ಲರ ಹತ್ರ ಅಪ್ರೋಚ್ ಮಾಡಿದೀವಿ. ಆದ್ರೆ ಎಲ್ಲೂ ಸಹ ನಮ್ಗೆ ಸಕಾರಾತ್ಮಕವಾದಂತ ಒಂದು ಸಹಕಾರ ಸಿಗ್ತಾ ಇಲ್ಲ. ಅದ್ರ ಜೊತೆನಲ್ಲಿ ಇಲ್ಲಿ ಬಿಸ್ನೆಸ್ ಮಾಡೋಣ ಅಂದ್ರೆ ಇಲ್ಲಿ ಸಿಟಿ ಒಳಗೂ ಅಷ್ಟೇ ಈ ಮೂಡಾದವ್ರು ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇವ್ರು ಸಹ ಹೊಸ ಜಾಗಗಳು ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳು ನಾವುಗಳು ಏನೇ ಶ್ರಮ ಪಟ್ಟರು ಸಹ ನಮ್ ಶ್ರಮ ಅದೇನೋ ಬೆಟ್ಟಕ್ಕೆ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿದೆ, ಈ ಫಾರ್ಮರ್ಸ್ ಇಚ್ಛಾಶಕ್ತಿ. ಇಲ್ಲಿ ಆಪ್ಕಾಮ್ಸ್ ಏನ್ ತಿಳ್ಕೋಬೇಕು ಅಂದ್ರೆ ಮ್ಯಾಕ್ಸಿಮಮ್ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆನಲ್ಲಿ ಆಪ್ಕಾಮ್ಸ್ ಬಾಳೆ ಹಣ್ಣಿನ ದರವನ್ನು ನಿಗದಿ ಮಾಡಂತ ಒಂದು ಕೆಪಾಸಿಟಿ ನಮ್ಗೆ ಇರೋದು. ನಾವೇನ್ ರೇಟ್ ಮಾಡ್ತೀವಿ ಆ ರೇಟ್ ಮೇಲೆ ಬೇರೆ ಟ್ರೇಡರ್ಸ್ ಗಳು ಅದ್ರ ಮೇಲೆ ಬಿಸ್ನೆಸ್ ಮಾಡ್ತವ್ರೆ. ಅಂದ್ರೆ ಅದು ವೈಜ್ಞಾನಿಕ ಬೆಲೆ ಅಂತ ಹೇಳ್ತಾರೆ. ಆ ಒಂದು ವೈಜ್ಞಾನಿಕ ಬೆಲೆ ಅಂತ ಹೇಳಿದ್ರೆ ಅದಕ್ಕೆ ಸರಿಸಮಾನವಾದಂತ ಒಂದು ತೂಕವಾದಂತ ಒಂದು ಬೆಲೆನ ನಿಗದಿ ಮಾಡ್ತಕ್ಕಂಥ ಶಕ್ತಿ ಆಪ್ಕಾಮ್ಸ್ ಇದೆ. ಆಪ್ಕಾಮ್ಸ್ ಮಾಡ್ತಾ ಇದೀವಿ ಆಲ್ರೆಡಿ. ಇದು ಇಲ್ಲಿಂದನೂ ನಡ್ಕೊಂಡ್ ಬಂದಿದೆ. ಆದ್ರೆ ಇದನ್ನ ಮನೆಗಾಣ್ತಾ ಇಲ್ಲ. ನಂದಿನಿ, ಭಾರತ್ ನ್ಯೂಸ್ ಟಿವಿ.